ಡಿಯರ್ ಸ್ಟೂಡೆಂಟ್ಸ್, ಇಂದು ನಾನು ಇಡೀ ಪ್ರಪಂಚದ ಮಹಾ ಸರ್ವಾಧಿಕಾರಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಂಥವ ಅಡಲ್ಫ್ ಹಿಟ್ಲರ್ನ ಕುರಿತು ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ಕೂಡ ಬಯಸ್ತಾ ಇದ್ದೀನಿ. ಹಿಟ್ಲರ್ ಮತ್ತು ಅವನ ನಾಜಿ ಸಿದ್ಧಾಂತ. ಜರ್ಮನಿಯ ಅಡಲ್ಫ್ ಹಿಟ್ಲರ್ ಮಹಾ ಪರಾಕ್ರಮಿ, ಅಪ್ರತಿಮ ವೀರ, ಮಹಾ ದೇಶಭಕ್ತ. ಆದರೆ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಮಹಾ ಕ್ರೂರಿ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ, ಜಗತ್ತಿನ ಶಾಂತಿಗೆ ಭಂಗ ತಂದಂತಹ ಈ ಹಿಟ್ಲರ್ನ ಏಳಿಗೆ ಕೂಡ ಅತ್ಯಂತ ಮಹತ್ವದ್ದು ಹಾಗೂ ರೋಚಕವಾದದ್ದು. ಈ ಅಡಲ್ಫ್ ಹಿಟ್ಲರ್ 1889ರಲ್ಲಿ ಆಸ್ಟ್ರಿಯಾದ ಬ್ರನಾವ್ ಎಂಬ ಸ್ಥಳದಲ್ಲಿ ಜನಿಸಿದ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಈತನ ತಂದೆ ಒಬ್ಬ ಸುಂಕದ ಅಧಿಕಾರಿಯಾಗಿದ್ದ. ಬಾಲ್ಯದಿಂದಲೇ ಇದ್ದಾಗ ತನ್ನ ತಂದೆಯಂತೆ ಈತನು ಸಹ ಅಧಿಕಾರಿಯಾಗಬೇಕು ಅಂತಕ್ಕಂಥ ಹಂಬಲದಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನೇನೋ ಮಾಡಿದ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಮರಣ ಹೊಂದಿದಾಗಿ ತನ್ನ ಜೀವನ ನಿರ್ವಹಣೆಗಾಗಿ ಈತ ಗಾರೆ ಕೆಲಸದವನಾಗಿ, ಬಣ್ಣ ಬಳಿಯುವವನಾಗಿ ವೃತ್ತಿಯನ್ನು ಮಾಡಿ ಜೀವನವನ್ನು ನಿರ್ವಹಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸಿದಂಥ ಹಿಟ್ಲರ್ ಅತಿಯಾದಂಥ ದೇಶಭಕ್ತಿಯಲ್ಲಿತ್ತು. 1914ರಲ್ಲಿ ಆರಂಭವಾದಂಥ ಮೊದಲನೇ ಮಹಾಯುದ್ಧ. ಈ ಯುದ್ಧದ ಸಂದರ್ಭದಲ್ಲಿ ಸ್ವ ಇಚ್ಛೆಯಿಂದ ಸೈನ್ಯದಲ್ಲಿ ಸೇರಿಕೊಂಡು ಅನೇಕ ಯುದ್ಧಗಳಲ್ಲಿ ಜಯವನ್ನು ತಂದುಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಈತನ ಪರಾಕ್ರಮ ಅದ್ವಿತೀಯವಾದದ್ದು. ಸೈನ್ಯದಲ್ಲಿ ಹಲವು ಪದವಿಗಳನ್ನು, ಪುರಸ್ಕಾರಗಳನ್ನು ಪಡೆದಂಥ ಈತ. ಆದರೆ 1918ರಲ್ಲಿ ಜರ್ಮನಿ ಮೊದಲನೇ ಮಹಾಯುದ್ಧದಲ್ಲಿ ಪರಾಭವವನ್ನು ಹೊಂದಿತು. 1919ರಲ್ಲಿ ನಡೆದಂತಹ ವರ್ಸೆಲ್ಸ್ ಒಪ್ಪಂದ ಜರ್ಮನಿಯ ದೃಷ್ಟಿಯಲ್ಲಿ ಅತ್ಯಂತ ಕರಾಳವಾಗಿರ್ತಕ್ಕಂಥ ಒಪ್ಪಂದ. ಈ ಒಪ್ಪಂದವನ್ನ ಹಿಟ್ಲರ್ ತೀವ್ರವಾಗಿ ವಿರೋಧಿಸ್ತಾನೆ. ಈ ಒಪ್ಪಂದದ ಬಗ್ಗೆ ಅವನಿಗೆ ಅಪಾರವಾದಂಥ ನೋವಿತ್ತು. ಯಾಕಂದ್ರೆ ಜರ್ಮನಿಯನ್ನ ತುಂಬಾ ಕೀಳಾಗಿ ಕಂಡಂತ ಈ ವರ್ಸೆಲ್ಸ್ ಒಪ್ಪಂದವನ್ನು ಆತ ಧಿಕ್ಕರಿಸ್ತಾನೆ. 1919ರಲ್ಲಿ ಹಿಟ್ಲರ್ ಜರ್ಮನಿಯಲ್ಲಿ ನಾಜಿ ಪಕ್ಷವನ್ನ ಸ್ಥಾಪಿಸ್ತಾನೆ. 1919ರಲ್ಲಿ ಸ್ಥಾಪನೆಯಾದಂತಹ ಈ ನಾಜಿ ಪಕ್ಷದ ಲಾಂಛನ ಸ್ವಸ್ತಿಕ್. ನಾಜಿ ಪಕ್ಷ ಅಂದ್ರೆ ರಾಷ್ಟ್ರೀಯ ಸಮಾಜವಾದಿ ಪಕ್ಷ. ಈ ರಾಷ್ಟ್ರೀಯ ಸಮಾಜವಾದಿ ಪಕ್ಷವು ಕಾರ್ಲ್ ಮಾರ್ಕ್ಸನ ಸಮಾಜವಾದಿ ಸಿದ್ಧಾಂತಕ್ಕೆ ತದ್ವಿರುದ್ಧವಾದಂತಹ ಒಂದು ಸಿದ್ಧಾಂತವಾಗಿತ್ತು. ಈ ಸಿದ್ಧಾಂತದ ಪ್ರಣಾಳಿಕೆಯನ್ನ ಹಿಟ್ಲರ್ 1920 ಏಪ್ರಿಲ್ ತಿಂಗಳಲ್ಲಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಈ ಹಿಟ್ಲರನ ಈ ನಾಜಿ ಪಕ್ಷ ಜರ್ಮನಿಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ 1923ರಲ್ಲಿ 14 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಇದೇ ಹಿಟ್ಲರ್ ತನ್ನ ಬುದ್ಧಿವಂತಿಕೆಯಿಂದ ಜರ್ಮನಿಯ ಅಸ್ತಿತ್ವದಲ್ಲಿದ್ದ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ
ರಾಜದ್ರೋಹದ ಆರೋಪದ ಮೇಲೆ ಹಿಟ್ಲರ್ನನ್ನ ಕಾರಾಗೃಹಕ್ಕೆ ತಳ್ಳಲಾಗುತ್ತೆ. ಈ ಕಾರಾಗೃಹದಲ್ಲಿದ್ದಾಗಲೇ ಆತ ತನ್ನದೇ ಆಗಿರ್ತಕ್ಕಂಥ ಮೇರುಕೃತಿ ಮೈನ್ ಕ್ಯಾಂಪ್ ಅಂದ್ರೆ ನನ್ನ ಹೋರಾಟ ಎಂಬ ಅದ್ವಿತೀಯವಾದಂತಹ ಒಂದು ಕೃತಿಯನ್ನ ರಚಿಸ್ತಾನೆ. ಈ ಕೃತಿಯಲ್ಲಿ ನಾಜಿ ಸಿದ್ಧಾಂತ ಮತ್ತು ನಾಜಿ ಪಕ್ಷದ ತತ್ವಗಳನ್ನ ಅದರಲ್ಲಿ ಪ್ರಸ್ತಾಪಿಸ್ತಾನೆ. ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ನಾಜಿ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗಳಿಸ್ತಾ ಹೋಯಿತು. 1933ರಲ್ಲಿ ಇದೇ ನಾಜಿ ಪಕ್ಷವು ಜರ್ಮನಿಯಲ್ಲಿದ್ದ ಪಾರ್ಲಿಮೆಂಟ್ನಲ್ಲಿ 608 ಸ್ಥಾನಗಳಲ್ಲಿ 288 ಸ್ಥಾನಗಳನ್ನು ಪಡೆದು ಜರ್ಮನಿಯಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅಂದಿನ ಅಂದ್ರೆ 1933ರಲ್ಲಿ ಜರ್ಮನಿಯ ಅಧ್ಯಕ್ಷನಾಗಿರ್ತಕ್ಕಂಥ ಹಿಂಡೆನ್ಬರ್ಗ್ ಎಂಬುವನು ಹಿಟ್ಲರ್ನನ್ನ ಜರ್ಮನಿಯ ಚಾನ್ಸಲರ್ ಅಂತ ಅಂದ್ರೆ ಪ್ರಧಾನಮಂತ್ರಿ, ಈ ಪ್ರಧಾನಮಂತ್ರಿಯ ಪದವಿಗೆ ಆತನನ್ನು ನೇಮಕ ಮಾಡ್ತಾರೆ. ಆದರೆ 1934ರಲ್ಲಿ ಜರ್ಮನಿಯ ಅಧ್ಯಕ್ಷನಾಗಿರ್ತಕ್ಕಂಥ ಹಿಂಡೆನ್ಬರ್ಗ್ನ ಆಕಸ್ಮಿಕ ಮರಣದಿಂದಾಗಿ ಹಿಟ್ಲರ್ ತಾನೇ ಜರ್ಮನಿಯ ಅಧ್ಯಕ್ಷ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ತಾನೆ. ಅಂದಿನಿಂದ ಇಡೀ ಜರ್ಮನಿಯ ಎಲ್ಲ ಉನ್ನತ ಅಧಿಕಾರಗಳು ಹಿಟ್ಲರ್ನಲ್ಲಿ ಕೇಂದ್ರೀಕೃತ ಆಗ್ತವೆ. ಸಾರ್ವಭೌಮ ಅಧಿಕಾರ, ಸುಪ್ರೀಂ ಎಲ್ಲ ಅಧಿಕಾರಗಳು ಹಿಟ್ಲರನ ಕೈವಶ ಆಗುತ್ತೆ. ಈ ಹಿಟ್ಲರನ ಏಳಿಗೆ ಆಗಲೇ ಹೇಳಿದಾಗೆ ತುಂಬಾ ರೋಚಕವಾಗಿತ್ತು. ಯಾಕಂದ್ರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥವನು ಇಷ್ಟು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಅಥವಾ ಹಿಟ್ಲರನ ಅಭ್ಯುದಯಕ್ಕೆ ಕಾರಣಗಳನ್ನು ಗುರುತಿಸಬೇಕಾದ್ರೆ ಅಥವಾ ನಾಜಿ ಪಕ್ಷದ ಉದಯಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನ ನಾವು ಪಟ್ಟಿ ಮಾಡಿದಾಗ ಅನೇಕ ಅಂಶಗಳನ್ನ ಇಲ್ಲಿ ಪ್ರಸ್ತಾಪಿಸಬಹುದು. ಮೊದಲನೇದಾಗಿ, ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿಗಾದಂತಹ ಸೋಲು. ಎರಡನೇದು, ವರ್ಸೆಲ್ಸ್ ಒಪ್ಪಂದದಲ್ಲಿ ಜರ್ಮನಿಗಾದಂತಹ ಅನ್ಯಾಯ. ಮೂರನೇದು, ಹಿಟ್ಲರ್ನ ಆಕರ್ಷಕವಾದಂತಹ ವ್ಯಕ್ತಿತ್ವ. ಹಿಟ್ಲರ್ ಅದ್ಭುತ ವಾಕ್ಚಾತುರ್ಯವನ್ನ ಹೊಂದಿದಂಥವನು. ದಿನದಲ್ಲಿ 10-12 ಭಾಷಣಗಳನ್ನ ನಿರಂತರವಾಗಿ ಮಾಡಿದರೂ ಕೂಡ ಆಯಾಸ ಪಡೆದಂತಹ ವ್ಯಕ್ತಿತ್ವ ಅವನಲ್ಲಿತ್ತು. ಹಾಗೆ ಹಿಟ್ಲರ್ ಪ್ರತಿಪಾದಿಸಿದಂತಹ ಜರ್ಮನ್ ಜನಾಂಗದ ಶ್ರೇಷ್ಠತೆಯ ಸಿದ್ಧಾಂತ ಹಾಗೂ ಮೊದಲನೇ ಮಹಾಯುದ್ಧದ ಸೋಲಿನ ನಂತರ ಜರ್ಮನಿಯಲ್ಲಿ ಉಂಟಾದಂತಹ ಆರ್ಥಿಕ ಮುಗ್ಗಟ್ಟು, ಜರ್ಮನ್ ದೇಶದಲ್ಲಿದ್ದಂತಹ ಒಂದು ವ್ಯವಸ್ಥೆ, ಯಹೂದಿಗಳ ವಿಚಾರದಲ್ಲಿ ಹಿಟ್ಲರ್ ಅನುಸರಿಸಿದಂತಹ ಕಠೋರ ನಿಲುವುಗಳು ಹಾಗೂ ಕಮ್ಯುನಿಸ್ಟ್ ವಿರೋಧಿಯಾಗಿ ಹಿಟ್ಲರ್ನ ಪ್ರತಿಪಾದನೆಗಳು ಜರ್ಮನಿಯಲ್ಲಿ ನಾಜಿ ಪಕ್ಷ ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು ಅಂತಕ್ಕಂಥದ್ದು. ಹಾಗಾದ್ರೆ ಈ ಹಿಟ್ಲರ್ನ ನಾಜಿ ಸಿದ್ಧಾಂತದ ತತ್ವಗಳೇನು ಅಥವಾ ನಾಜಿ ಸಿದ್ಧಾಂತದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ಗುರುತಿಸಬೇಕಾದ್ರೆ, ಈಗಾಗಲೇ ಹೇಳಿದ ಹಾಗೆ ವರ್ಸೆಲ್ಸ್ ಒಪ್ಪಂದವನ್ನ ಬಹಿರಂಗವಾಗಿ ವಿರೋಧಿಸಿದ್ದು. ಹಿಟ್ಲರ್ ವರ್ಸೆಲ್ಸ್ ಒಪ್ಪಂದದ ಕರಾರುಗಳನ್ನ ಧಿಕ್ಕರಿಸ್ತಾನೆ. ಹಾಗೆಯೇ ಪ್ರಜಾಪ್ರಭುತ್ವಕ್ಕೆ ವಿರೋಧ, ಕಮ್ಯುನಿಸಮಿಗೆ ವಿರೋಧ,
ಕಮ್ಯುನಿಸಮಿಗೆ ಮೃತ್ಯು ಅಂತ ಹೇಳಿ ಘೋಷಣೆಯನ್ನ ಹೊರಡಿಸ್ತಾನೆ. ಯಹೂದಿಗಳಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಜರ್ಮನ್ ರಾಷ್ಟ್ರದಲ್ಲಿ ಯಹೂದಿಗಳಿಗೆ ಅವಕಾಶ ಇಲ್ಲ. 1935ರಲ್ಲಿ ನ್ಯೂರಂಬರ್ಗ್ನಲ್ಲಿ ಕಾನೂನನ್ನ ರೂಪಿಸಿ ಯಹೂದಿಗಳಿಗೆ ಕೊಟ್ಟಿದ್ದಂತಹ ಎಲ್ಲ ಸ್ವಾತಂತ್ರ್ಯಗಳನ್ನ ರದ್ದುಪಡಿಸಲಾಯಿತು. ಯಹೂದಿಗಳ ವಿಚಾರದಲ್ಲಿ ಹಿಟ್ಲರ್ ಕಠೋರವಾಗಿ ನಿರ್ಧಾರವನ್ನು ಕೈಗೊಳ್ತಾನೆ. ಅವರನ್ನ ಕ್ರೂರವಾಗಿ ದಮನ ಮಾಡ್ತಾನೆ, ಕಗ್ಗೊಲೆ ಮಾಡಿಸ್ತಾನೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 6 ದಶಲಕ್ಷ ಯಹೂದಿಗಳ ಮಾರಣ ಹೋಮವನ್ನ ಹಿಟ್ಲರ್ ಮಾಡಿದ ಅಂತಕ್ಕಂಥದ್ದು ಉಲ್ಲೇಖ ಇದೆ. ಹಾಗೆ ಹಿಟ್ಲರ್ನ ಈ ಜರ್ಮನ್ ಜನಾಂಗದ ಶ್ರೇಷ್ಠತೆ, ಜರ್ಮನಿಯಲ್ಲಿದ್ದಂತಹ ನಾಡಿಕ್ ಜನಾಂಗವೇ ವಿಶ್ವವನ್ನ ಆಳಲಿಕ್ಕೆ ಅರ್ಹರು, ಜರ್ಮನ್ ಜನಾಂಗವೇ ಶ್ರೇಷ್ಠ, ಜರ್ಮನ್ನರಿಂದಲೇ ವಿಶ್ವ ಕಲ್ಯಾಣ ಸಾಧ್ಯ ಅಂತಕ್ಕಂಥದ್ದು ಹಿಟ್ಲರನ ಅಭಿಪ್ರಾಯವಾಗಿತ್ತು. ಹಿಟ್ಲರ್ ಶಾಂತಿಗೆ ವಿರೋಧಿಯಾಗಿದ್ದ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರೋಧಿಯಾಗಿದ್ದ, ರಾಷ್ಟ್ರಕ್ಕೆ ಪರಮೋಚ್ಚವಾದದ್ದು, ರಾಷ್ಟ್ರವೇ ಸುಪ್ರೀಂ, ರಾಷ್ಟ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತವನು ಹಿಟ್ಲರ್. ಹಾಗೆಯೇ ಸಮರಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಹಿಂದೆ ಮುಸೋಲಿನಿ ಹೇಳಿದಂತ ಒಂದು ಮಾತೇನಪ್ಪ ಅಂದ್ರೆ, ಹೆಂಗಸು ಹೆರುವುದು ಸಹಜವೋ, ಪುರುಷ ಸಮರ ಮಾಡುವುದು ಸಹಜ ಎಂದು ಹಿಟ್ಲರ್ನು ಕೂಡ ಪ್ರತಿಪಾದನೆ ಮಾಡಿದ್ದ. ಹಾಗಾಗಿ ಜರ್ಮನಿಯಲ್ಲಿ ಕಡ್ಡಾಯ ಸೈನಿಕ ಪದ್ಧತಿಯನ್ನ ಜಾರಿಗೆ ತಂದಂತವನು. ಈ ಎಲ್ಲ ಗುಣಲಕ್ಷಣಗಳನ್ನ ನಾಜಿ ಪಕ್ಷ ಹೊಂದಿತ್ತು. ಹಾಗೆಯೇ ಜರ್ಮನಿಯಲ್ಲಿ ಏಕಪಕ್ಷ ಅಂದ್ರೆ ಅರ್ಥಾತ್ ನಾಜಿ ಪಕ್ಷ ಒಂದೇ ಇರಬೇಕು ಅಂತ ಹೇಳಿ ತನ್ನ ವಿರೋಧಿಗಳನ್ನ, ಅರ್ಥಾತ್ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತವನ್ನ ಯಾರು ವಿರೋಧಿಸ್ತಾರೋ ಅವರನ್ನ ಹತ್ತಿಕ್ಕುವುದಕ್ಕಾಗಿ ಬ್ಲೂ ಶರ್ಟ್ಸ್ ಅಂತ ಅಂದ್ರೆ ಕಂದು ಬಣ್ಣದ ಅಂಗಿಗಳ ಪಡೆಯ ಮೂಲಕ ಹಿಟ್ಲರನು ತನ್ನ ಎಲ್ಲ ವಿರೋಧಿಗಳನ್ನ ದಮನ ಮಾಡ್ತಾನೆ. ಹೀಗೆ ಸುಪ್ರೀಂ ಆಗಿರ್ತಕ್ಕಂಥ ಹಿಟ್ಲರ್ ಅತ್ಯಾಕ್ರಮಣ ನೀತಿಯನ್ನ ಅನುಸರಿಸ್ತಾನೆ. 1937ರಲ್ಲಿ ಜಗತ್ತಿನ ಮಹಾ ಸರ್ವಾಧಿಕಾರಿಗಳಾಗಿರ್ತಕ್ಕಂಥ ಒಂದು ಜರ್ಮನಿಯ ಹಿಟ್ಲರ್, ಜಪಾನಿನ ಟೋಜೋ, ಇಟಲಿಯ ಮುಸೋಲಿನಿ, ಈ ಮೂವರು ಒಂದಾಗಿ ರೋಮ್, ಬರ್ಲಿನ್, ಟೋಕಿಯೋ ಅಂತಕ್ಕಂಥ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಈ ಮಹಾ ಸರ್ವಾಧಿಕಾರಿಗಳು ಅತ್ಯಾಕ್ರಮಣ ನೀತಿಯನ್ನು ಅನುಸರಿಸ್ತಾರೆ. ಪರಸ್ಪರ ಒಬ್ಬೊಬ್ಬರನ್ನ ಸಮರ್ಥನೆ ಮಾಡಿಕೊಂಡು ಹೋಗ್ತಾರೆ. ಇದು ಮುಂದೆ ಮತ್ತೊಂದು ಮಹಾಯುದ್ಧಕ್ಕೆ ನಾಂದಿಯಾಯಿತು. ಯಾವಾಗ ಹಿಟ್ಲರ್ 1935ರಲ್ಲಿ ಜೆಕೋಸ್ಲೋವಾಕಿಯಾದ ಮೇಲೆ ಆಕ್ರಮಣವನ್ನ ಮಾಡಿದನೋ ಆಗ ರಾಷ್ಟ್ರ ಸಂಘ ಏನೂ ಮಾಡಲಾಗಲಿಲ್ಲ. ರಾಷ್ಟ್ರ ಸಂಘದ ದೌರ್ಬಲ್ಯವು ಹಿಟ್ಲರನ ಏಳಿಗೆಗೆ ಪ್ರಮುಖ ಕಾರಣವಾಯಿತು. ಯಾವಾಗ ಹಿಟ್ಲರನು ಜೆಕೋಸ್ಲೋವಾಕಿಯಾದ ಮೇಲೆ ದಾಳಿಯನ್ನ ಮಾಡಿ ಯಶಸ್ಸನ್ನ ಕಂಡನೋ 1939ರಲ್ಲಿ ಪೋಲೆಂಡಿನ ಮೇಲೆ ಆಕ್ರಮಣ ಮಾಡ್ತಾನೆ. ಹಿಟ್ಲರ್ ಅಂದ್ರೆ ಜರ್ಮನಿಯು ಪೋಲೆಂಡಿನ ಮೇಲೆ ಆಕ್ರಮಣ ಮಾಡಿದಾಗ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಯಾವಾಗ ಜರ್ಮನಿ ಪೋಲೆಂಡಿನ ಮೇಲೆ ಆಕ್ರಮಣ ಮಾಡ್ತೋ ಈಗ ಪೋಲೆಂಡಿನ ಪರವಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಯುದ್ಧಕ್ಕಿಳಿತವೆ.
ಜರ್ಮನಿಯ ಮಿತ್ರ ರಾಷ್ಟ್ರವಾದಂಥ ಇಟಲಿ, ಜಪಾನ್ಗಳು ಕೂಡ ಈಗ ಯುದ್ಧದಲ್ಲಿ ತೊಡಗಿದವೆ. ಮಹಾಯುದ್ಧ 1939ರಿಂದ 45ರವರೆಗೆ ನಡೆಯಿತು. ಈ ಮಹಾಯುದ್ಧದಲ್ಲಿ ಕೋಟ್ಯಾಂತರ ಮಂದಿ ಸಾವನ್ನಪ್ತಾರೆ. ಅದಕ್ಕೆ ನೇರವಾಗಿ ಕಾರಣ ಹಿಟ್ಲರ್ ಎಂದು ಹೇಳಿದರೆ ತಪ್ಪಾಗಲಾರದು. ಆದರೆ ಈ ಮಹಾವಿಜೇತನ ಆಗಿರ್ತಕ್ಕಂಥ ಹಿಟ್ಲರ್ ಕೆಲವೇ ವರ್ಷಗಳಲ್ಲಿ ಹಿಟ್ಲರ್ ಮತ್ತು ಅವನ ಮಿತ್ರರು ಸೇರಿ 20ಕ್ಕೂ ಹೆಚ್ಚು ದೇಶಗಳನ್ನು ಸೋಲಿಸಿದರು. ಆದರೆ ಅಂತಿಮವಾಗಿ 1945 ಏಪ್ರಿಲ್ ತಿಂಗಳಲ್ಲಿ ಹಿಟ್ಲರನ ಪರಾಭವ ಆಯಿತು. 1945 ಏಪ್ರಿಲ್ 29ನೇ ತಾರೀಕು ತನ್ನ ಪ್ರೇಯಸಿ ಆಗಿರ್ತಕ್ಕಂಥ ಇವಾ ಬ್ರಾನಾಲ್ಡ್ ಇವಳನ್ನ ಮದುವೆಯಾಗ್ತಾನೆ. ಮಾರನೇ ದಿನ ಅಂದರೆ 1945 ಏಪ್ರಿಲ್ 30ರಂದು ಈ ಮಹಾ ಸರ್ವಾಧಿಕಾರಿಯ ಅಂತ್ಯ ದುರಂತಮಯವಾಯಿತು. ಅಂತ ಅಂದರೆ ಹಿಟ್ಲರ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ, ಇಡೀ ಜಗತ್ತೇ ದಿಗ್ಭ್ರಾಂತಿಗೊಂಡಂತಹ, ಜಗತ್ತಿನ ವಿನಾಶಕನಾಗಿ ಕಂಡು ಬಂದಂತಹ ಹಿಟ್ಲರನ ಕೊನೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟೇ ಸರ್ವಾಧಿಕಾರಿಯಾದರೂ, ಎಷ್ಟೇ ಆಡಳಿತವನ್ನ ಮಾಡಿದರೂ ಕೂಡ ಅಂತ್ಯ ಅವರ ಕರ್ಮಫಲದಂತೆ ಆಗುತ್ತದೆ ಅಂತಕ್ಕಂಥದ್ದು ಈ ಪಾಠದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ತರಗತಿಯಲ್ಲಿ ನಾವು 2ನೇ ಮಹಾಯುದ್ಧದಲ್ಲಿ ಆದಂತಹ ಪರಿಣಾಮಗಳೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.